ಹಕ್ಕಿ ಜ್ವರ ಆಯಿತು. ಹಕ್ಕಿ ಜ್ವರದ ಬಳಿಕ ಇದೀಗ ರಾಜ್ಯದಲ್ಲಿ ಮತ್ತೊಂದು ಟೆನ್ಷನ್ ಕಾಡ್ತಾ ಇದೆ. ಬೆಕ್ಕುಗಳಿಗೆ ಮಾರಣಾಂತಿಕ ವೈರಸ್ ಕಾಡ್ತಾ ಇದೆ. ರಾಯಚೂರಿನಲ್ಲಿ 100ಕ್ಕೂ ಹೆಚ್ಚು ಬೆಕ್ಕುಗಳು ಇದೇ ವೈರಸ್ಗೆ ಬಲಿಯಾಗಿದ್ದಾರೆ. ಬೆಕ್ಕುಗಳಲ್ಲಿ ಫಿಲೈನ್ ಪ್ಯಾನ್ಲಿಕೋಪೂನಿಯಾ ವೈರಸ್ ಪತ್ತೆಯಾಗಿದೆ. ಎಫ್ಪಿವಿ ವೈರಸ್ನಿಂದ ಬೆಕ್ಕುಗಳು ಸಾವನ್ನಪ್ತಾ ಇವೆ. ಒಂದು ಬೆಕ್ಕಿನಿಂದ 10 ಬೆಕ್ಕುಗಳಿಗೆ ಈ ವೈರಸ್ ಹರಡುತ್ತಂತೆ. ರಾಯಚೂರಿನಲ್ಲಿ ಸದ್ಯ 150ಕ್ಕೂ ಹೆಚ್ಚು ಪ್ರಕರಣ ಪತ್ತೆಯಾಗಿದೆ. ಬೀದಿ ಬೆಕ್ಕು, ಸಾಕು ಬೆಕ್ಕುಗಳಿಗೂ ಕೂಡ ಈ ಸೋಂಕು ಕಾಡ್ತಾ ಇದೆ. 100ಕ್ಕೂ ಹೆಚ್ಚು ಬೆಕ್ಕುಗಳು ಈಗಾಗಲೇ ಈ ವೈರಸ್ಗೆ ಬಲಿಯಾಗಿದೆ. ಇದು ಫಿಲೈನ್ ಪ್ಯಾನ್ಲಿಕೋಪೀನಿಯಾ ವೈರಸ್ ಅಂತ. ಇದು ಏನು ಹೊಸದು ವೈರಸ್ ಅಲ್ಲ, ಹಳೇದು ವೈರಸ್. ವ್ಯಾಕ್ಸಿನೇಷನ್ ಯಾವ ಬೆಕ್ಕಲ್ಲಿ ವ್ಯಾಕ್ಸಿನೇಷನ್ ಆಗಿಲ್ಲ ಆ ಬೆಕ್ಕಿನಲ್ಲಿ ಕಾಣ್ತಾ ಇದ್ದಾವೆ. ಮ್ಯಾಕ್ಸಿಮಮ್ ಬೆಕ್ಕು ವ್ಯಾಕ್ಸಿನೇಷನ್ ಇಲ್ಲ, ಯಾಕಂದರೆ ಇವು ಪ್ರೈವೇಟ್ ವ್ಯಾಕ್ಸಿನ್ಸ್ ಇರ್ತಾವೆ, ಜಾಸ್ತಿ ಜನ ಮಾಡಿಸ್ಕೊಳಂಗಿಲ್ಲ, ಜನರಿಗೆ ಗೊತ್ತಾಗಲ್ಲ. ಬೀದಿ ಕ್ಯಾಟ್ಸು ಇರ್ತಾವಲ್ಲ, ಅದು ಸಲುವಾಗಿ ಆಗ್ತಾಯಿದೆ. ಈ ವೈರಲ್ ರೋಗ ಆ್ಯಕ್ಚುಲಿ ಮಾರಣಾಂತಿಕ ರೋಗ, ವೆರಿ ಫೇಟಲ್ ಡಿಸೀಸ್ ಆಫ್ ದ ಕ್ಯಾಟ್ಸ್. 99% ಮಾರ್ಟಾಲಿಟಿ ಇದ್ದೇ ಇರುತ್ತೆ. 99 to 95 ರೇಂಜ್ ಇರ್ತದೆ ಮಾರ್ಟಾಲಿಟಿ ಇರುತ್ತೆ. ಇದರಲ್ಲಿ ಬೇರೆ 3 ಥರದ ಸಿಮ್ಟಮ್ಸ್ ಇರ್ತಾವೆ. 3 ಸ್ಪೆಕ್ಟ್ರಮ್ ಅಂತ ಇರ್ತೀವಿ. ಫಸ್ಟ್ ಸ್ಪೆಕ್ಟ್ರಮಲ್ಲಿ ವಾಮಿಷನ್, ಡೈರಿಯಾ ಇರುತ್ತೆ. ಕಂಟಿನ್ಯೂಸ್ ವಾಮಿಷನ್, ಡೈರಿಯಾ, ನಿಶಕ್ತಿ, ಡಿಹೈಡ್ರೇಷನ್ ಆಗಿರುತ್ತೆ. ಸೆಕೆಂಡ್ ಸ್ಟೇಟ್ ಆಫ್ ಸಿಮ್ಟಮ್ಸಲ್ಲಿ ಹೈ ಟೆಂಪರೇಚರ್, ಅಕೌಂಟಿಂಗ್ ಟು ಅರೌಂಡ್ 106, 108 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಥರ್ಡ್ ಸೆಟ್ ಆಫ್ ಕ್ಯಾಟಲ್ಲಿ ಏನಾಗುತ್ತೆ ಅಂದರೆ ಟೋಟಲಿ ನಿಶಕ್ತಿ, ಡಿಪ್ರೆಷನ್, ಒಂದೇ ಕಡೆ ಕೂಡೋದು ಹಂಗಿರ್ತಾವೆ. ಸಿನ್ಸ್ ಇಟ್ ಈಸ್ ಅ ವೈರಲ್ ಡಿಸೀಸ್, ಇದಕ್ಕೆ ಯಾವುದೇ ಥರದ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲ.